ಹಾಯ್ ಹಲೋ ಸ್ವೀಟಾರ್ಟ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಂತೂ ಸೂಪರ್ವಾಗಿದ್ದೀನಿ. ಇವತ್ತಿನ ವಿಷಯನ ನಾನು ನಿಮಗೊಂದು ತಿಳಿಸ್ಬೇಕು ಅಂತಲೇ ಬಂದಿದ್ದೀನಿ. ಎಲ್ಲರ ಮನೇಲಿ ಸೋಲಾರ್ ಅಭ್ಯಾಸಾಗಿರುತ್ತೆ ಇವಾಗ. ಸೋಲಾರ್ ಇರೋವಂಥವ್ರು ಹಳೇದಾಗಿದ್ದರೆ 6 ಮಂತ್ಸ್ ಒಂದು ಸರಿ ಸರ್ವಿಸ್ ಮಾಡಿಸ್ಬೇಕು, ಹೊಸದಾಗಿದ್ದರೆ ವರ್ಷಕ್ಕೆ ಒಂದು ಸರಿ ಅಂತೂ ಸರ್ವಿಸ್ ಮಾಡಿಸ್ಲೇಬೇಕು. ಏನಕ್ಕೆ ಅಂತಂದರೆ ಸಿಲ್ಟ್ ನೀರು ಹೋಗಿ 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 ನೀರಲ್ಲಿರುವಂತಹ ಗಲೀಜುಗಳು ಯಾವ ರೀತಿ ಕಟ್ಕೊಂಡಿದೆ ನೋಡಿ. ನಾನು ಕ್ಲೀನ್ ಮಾಡೋದನ್ನು ನಿಮಗೆ ವಿಡಿಯೋ ಸಮೇತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಚೊಕ್ಕವಾಗಿ ನಿಮಗೆಲ್ಲರೂ ಕ್ಲೀನ್ ಮಾಡಿಸ್ಲಿ ಅಂತಲೇ ಇದನ್ನು ತೋರಿಸ್ತಾ ಇರೋದು ನಾನು. ಎಷ್ಟೊಂದು ಸಿಲ್ಟ್ ಇತ್ತಂದರೆ ತುಂಬ ಸಿಲ್ಟು ಗಲೀಜು, ಆ ಸುತ್ತೂ ನೀರು ಕಾದು ಕಾದು ನಿಂತ್ಕೊಂಡಿರ್ತಿದೆ. ನೀರು ಕಾಯೋದು ಕಮ್ಮಿ ಕೂಡ ಆಗಿರುತ್ತೆ. ಸೊ ಎಲ್ಲರೂ ಈ ರೀತಿಯಾಗಿ ಸೋಲಾರ್ ಸರ್ವಿಸ್ನ ಪದೇ ಪದೇ ಮಾಡಿಸ್ತಾರೆ ಅಂತ ಹೇಳ್ತೀನಿ. ಅಂದರೆ ಪದೇ ಪದೇ ಅಂದರೆ ಒಂದೊಂದು ತಿಂಗಳಿಗೆ ಒಂದೊಂದು ಸರಿ ಅಲ್ಲ, ವರ್ಷಕ್ಕೆ ಒಂದು ಸರಿ ಅಂತೂ ಮಾಡಿಸಿ ಈ ಥರ ಎಲ್ಲ ಕಟ್ಕೊಂಡಿರೋಂಥ ಸಿಲ್ಟ್ಗಳೆಲ್ಲ ಕ್ಲೀನ್ ಮಾಡಿದ್ರೆ ನೀರು ಚೆನ್ನಾಗಿ ಕಾಯುತ್ತೆ ಅಂತ ಇವತ್ತಿನ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದೆ. ನಿಮಗೂ ಕೂಡ ಈ ಇನ್ಫಾರ್ಮೇಷನ್ ಬಗ್ಗೆ ತುಂಬ ಖುಷಿ ಆಗುತ್ತೆ ಅಂತ ತಿಳ್ಕೊಂಡು ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಸೋಲಾರ್ ಹಾಕ್ಸಿದ್ರೆ ದಯವಿಟ್ಟು ಕ್ಲೀನ್ ಮಾಡಿಸಿ ನಿಮ್ಮ ಸೋಲಾರ್ನ ನೀವು ಉಳಿಸಿಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂತಂದರೆ, ಸೋಲಾರು ನೀವೇನಾದರೂ ಬಿಸಿನೀರು ಹಾಟ್ ವಾಟ್ರ್ ಯೂಸ್ ಮಾಡಲ್ಲ, ವಾರಾಂಗಟ್ಲೆ ಅಥವಾ 15 ದಿನಗಟ್ಟಲೆ ತಿಂಗಳಂಗಟ್ಲೆ ಹೊರಗಡೆ ಹೋಗ್ತಾಯಿದ್ರೆ ಅಂದರೆ ಸೋಲಾರ್ ಮೇಲೆ ಪ್ರತಿಯೊಬ್ಬರು ಚೀಲ ಬರುತ್ತಲ್ವ, ಆಲೂಗೆಡ್ಡೆ ಹಾಗೆ ಗೋಣಿ ಚೀಲ ಅಂತ ಬರ್ತಿತ್ತು ಅವಾಗೆಲ್ಲ. ಪ್ಲಾಸ್ಟಿಕ್ ಚೀಲ ಅಲ್ಲ, ಗೋಣಿ ಚೀಲ ಅಂತ ಬರ್ತಾಯಿತ್ತು. ಅದನ್ನು ಆದಷ್ಟು ಮುಚ್ಚಿಬಿಟ್ಟು ಹೋಗಿ ಬಿಸಿಲಲ್ಲಿ ಕಾಯಕ್ಕೆ ಬಿಡಬೇಡಿ. ಕಾಯ್ದಿರೋ ನೀರನ್ನ ಪ್ರತಿದಿನ ಯೂಸ್ ಮಾಡೋದನ್ನ ಮರಿಬಾರ್ದು. ಸೊ ಪ್ರತಿದಿನ ಕಾಯ್ದಿರೋಂಥ ನೀರನ್ನ ಯೂಸ್ ಮಾಡಿ ಅಂತ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಇವತ್ತು 2 ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲೂ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಕೂಡ ಸೋಲಾರ್ ಕ್ಲೀನ್ ಮಾಡಿಸಿದಾಗ ನೋಡಿ ಗಲೀಜು ಇಷ್ಟು ರೀತಿ ಇತ್ತು. ಯಾವ ರೀತಿ ಪ್ರತಿ ಒಂದೊಂದನ್ನು ಕ್ಲೀನ್ ಮಾಡಿ, ಹಾಗೆ ಅದರಲ್ಲಿರೋ ಟ್ಯಾಂಕ್ ಏನು ಬರುತ್ತೆ ಆ ಟ್ಯಾಂಕ್ನೂ ಕೂಡ ಕ್ಲೀನ್ ಮಾಡಿಸಿದ್ವಿ. ಏಕೆಂದರೆ ಇದನ್ನು ಮಾತ್ರ ಕ್ಲೀನ್ ಮಾಡಿಸಿ ಟ್ಯಾಂಕ್ ಕ್ಲೀನ್ ಮಾಡಿಸಿಲ್ಲ ಅಂದರೆ ಟ್ಯಾಂಕಲ್ಲಿರೋಂಥ ಗಲೀಜು ಮತ್ತು ಪ್ರತಿಯೊಂದು ಏನಿತ್ತು ಟ್ಯೂಬ್ನ ಕ್ಲೀನ್ ಮಾಡಿಸಿ ಟ್ಯಾಂಕ್ನ ಕ್ಲೀನ್ ಮಾಡಿಸ್ತಲ್ಲ ಬಿಟ್ಬಿಟ್ಟು ನೋಡಿ. ಟ್ಯಾಂಕಲ್ಲಿ ಕೂಡ ಎಷ್ಟು ಗಲೀಜಿತ್ತು ಅಂದರೆ ಅಲ್ಲೂ ಕೂಡ ಫುಲ್ಲು ಸಿಲ್ಟೆಲ್ಲ ಹೋಗಿ ಕಟ್ಕೊಂಡಿತ್ತು. ಬೋರ್ ನೀರಾದರೆ ತುಂಬ ಜಾಸ್ತಿನೇ ಸಿಲ್ಟ್ ಹೋಗಿ ಕಟ್ಕೊಳ್ಳುತ್ತೆ. ಸೊ ಎಲ್ಲದಕ್ಕೂ ಫಿಲ್ಟ್ರ್ ಹಾಕಿಸ್ಕೊಳ್ಳಿ. ಆದಷ್ಟು ಫಿಲ್ಟ್ರ್ ಹಾಕಿಸ್ಕೊಳ್ಳಲ್ಲ ಅಂದವರು ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡಿಸಿ ನಿಮ್ಮ ಸೋಲಾರ್ ನಿಮ್ಮ ಮನೆಗಳಲ್ಲಿ ಪ್ರತಿಯೊಂದೂ ಒಂದು ವರ್ಷಕ್ಕೊಂದು ಸರಿ 6 ಮಂತ್ಸ್ಗೆ ಸರಿ ಸರ್ವಿಸ್ ಮಾಡಿಸೋದ್ರಿಂದ ಕ್ಲೀನಾಗಿರುತ್ತೆ. ನೋಡಿ ಎಷ್ಟು ಗಲೀಜು ಬರ್ತಾ ಇದೆ ಅಂದರೆ ತುಂಬ ಗಲೀಜು ಬಂತು ಅಂತಲೇ ಹೇಳ್ಬೋದು. ನಾವು ಆಪೋಸಿಟ್ ನಿಂತ್ಕೊಂಡು ಸೋಲಾರ್ನ ಸರ್ವಿಸ್ ಮಾಡಿಸಿದ್ವಿ. ಇಷ್ಟೊಂದು ಗಲೀಜಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಿಮಗೆ ಇದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಇವತ್ತು ಶಾರ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ದೀನಿ. ನಿಮಗೆ ಕೆಲವೊಂದೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಸೋಲಾರ್ ಕ್ಲೀನ್ನ ಮಾಡಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಆಲ್, ಟೇಕ್ ಕೇರ್ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮೂಲಕ ಕಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಹಿಂದಿನ ವೀಡಿಯೋಗಳೆಲ್ಲ ನೋಡಿ ಅಂತ ಹೇಳ್ತಾ ನೋಡಿ ಸೋಲಾರ್ ಕ್ಲೀನ್ ಮಾಡಿ ಹಾಗೆ ಟ್ಯೂಬ್ಗಳನ್ನೂ ಕೂಡ ನೀಟಾಗಿ ಜೋಡಿಸಿದ್ರು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಆಲ್, ಟೇಕ್ ಕೇರ್.